ನರಿ ಮತ್ತು ದ್ರಾಕ್ಷಿ. ಒಮ್ಮೆ ಒಂದು ಹಸಿವಾದ ನರಿ ಅರಣ್ಯದಲ್ಲಿ ಆಹಾರ ಹುಡುಕುತ್ತಾ ತಿರುಗುತ್ತಿತ್ತು. ನಡೆಯುತ್ತಿದ್ದಾಗ ಅದು ಒಂದು ದ್ರಾಕ್ಷಿಯ ತೋಟವನ್ನು ಕಂಡಿತು. ಅಲ್ಲಿಯ ದ್ರಾಕ್ಷಿಗಳು ತುಂಬಾ ರಸದೋಸರವಾಗಿ, ಗಟ್ಟಿಯಾಗಿ, ಸುಂದರವಾಗಿ ತೊರೆಯುತ್ತಿದ್ದರು. ನರಿಯು ಅವುಗಳನ್ನು ನೋಡಿ ಜಲೋದ್ರಿಕೆಯಾಗಿತು ಮತ್ತು ಅದನ್ನು ತಿನ್ನಲು ಬಯಸಿತು. ನರಿ ದ್ರಾಕ್ಷಿಯನ್ನು ತಲುಪಲು ಹಾರಲು ಪ್ರಾರಂಭಿಸಿತು. ಇದು ಹಲವಾರು ಬಾರಿ ಎತ್ತಿದರೂ ದ್ರಾಕ್ಷಿಗಳು ಅದರ ಕೈಗೆ ಬರುವುದಿಲ್ಲ. ಅದು ಹಿಂದೆ ಹೋಗಿ ಓಡಿ ಹಾರಲು ಪ್ರಯತ್ನಿಸಿತು, ಬೇರೆ ಬೇರೆ ರೀತಿಯಲ್ಲಿಯೂ ಪ್ರಯತ್ನಿಸಿತು, ಆದರೆ ಯಾವ ಪ್ರಯತ್ನವೂ ಫಲ ಕೊಡಲಿಲ್ಲ. ಬಹಳ ಹೊತ್ತಿನ ನಂತರ ನರಿ ದಣಿದು ಹೋಗಿ ತಾನು ದ್ರಾಕ್ಷಿಯನ್ನು ತಲುಪಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಂಡಿತು. ಆಗ ಅದು ತನ್ನನ್ನು ತಾನು ಸಂತೈಸಿಕೊಳ್ಳಲು, ಈ ದ್ರಾಕ್ಷಿಗಳು ಖಂಡಿತವಾಗಿಯೂ ಹುಳಿಯಾಗಿರಬಹುದು, ನನಗೆ ಅವು ಬೇಕಾಗಿಲ್ಲ ಎಂದುಕೊಂಡಿತು. ಇದನ್ನು ಹೇಳಿಕೊಂಡು ಅದು ಅಲ್ಲಿಂದ ನಿರಾಸೆಯಿಂದ ನಡೆಯಿತು. ಈ ಕಥೆಯ ನೈತಿಕತೆ. ಈ ಕಥೆಯು ನಮ್ಮ ಜೀವನದ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಹಲವಾರು ಬಾರಿ ನಾವು ಏನಾದರೂ ಸಾಧಿಸಲು ಪ್ರಯತ್ನಿಸುತ್ತೇವೆ, ಆದರೆ ಅದು ಸಾಧ್ಯವಾಗದಾಗ ಅದನ್ನು ಅವಮತಿಸುವ ಪ್ರಯತ್ನ ಮಾಡುತ್ತೇವೆ. ಇದನ್ನು ಸಂಘರ್ಷ ತಾತ್ವಿಕತೆ ಕಾಗ್ನಿಟಿವ್ ಡಿಸ್ಸೊನೆನ್ಸ್ ಎಂದು ಕರೆಯಲಾಗುತ್ತದೆ. ಅಂದರೆ ನಮ್ಮ ನಿರಾಶೆಯನ್ನು ತೊಡೆದುಹಾಕಲು ನಿಜವಾದ ಸತ್ಯವನ್ನು ಮರೆಮಾಚುವ ಪ್ರವೃತ್ತಿ. ಈ ಕಥೆಯ ನೈತಿಕ ಪಾಠ ಏನೆಂದರೆ, ನಾವು ತಲುಪಲಾರದದ್ದನ್ನು ಸುಲಭವಾಗಿ ತಿರಸ್ಕರಿಸುತ್ತೇವೆ, ಬದಲಾಗಿ ನಾವು ಹೆಚ್ಚು ಪ್ರಯತ್ನ ಮಾಡಬೇಕು ಅಥವಾ ಪರಾಭವವನ್ನು ಸ್ವೀಕರಿಸಿ ಹೊಸದಾಗಿ ಮುಂದುವರಿಯಬೇಕು. ಈ ಕಥೆಯು ನಮಗೆ ಸತ್ಯತೆ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಸಬ್ಸ್ಕ್ರೈಬ್ ಆಗಿ.